ಕಾಮಗಾರಿ ಗುತ್ತಿಗೆದಾರರು ಕೆಲವು ಸಮಸ್ಯೆಗಳು ಹೇಳಿದ್ದಾರೆ. ನಮಗೆ EOT ದಂಡ ಹಾಕದೆ ಫೈನಲ್ ಮಾಡಿಕೊಡ್ಬೇಕು ಅಂತ. ಏನೋ ಅವ್ರದ್ದು 6 ತಿಂಗಳಾದರೂ ಹಣ ಬಂದಿಲ್ಲ ಸರ್ಕಾರದಲ್ಲಿ ಅಂತ. ಕಾಂಟ್ರಾಕ್ಟ್ರುಗಳಿಗೆ ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡ್ರೆ 6 ತಿಂಗಳು ಹಿಂದಿನ ಡೇಟ್ ಹಾಕ್ಬಿಟ್ಟು ಅಗ್ರಿಮೆಂಟ್ ಡೇಟ್ನ ಕೊಡ್ತಾರೆ ಅಂತ ಅವ್ರದ್ದೇನೋ ಸಮಸ್ಯೆಗಳನ್ನ ಹೇಳಿದ್ದಾರೆ. ಆಮೇಲೆ CS ಮೇಲೆ ದೂರ ಹೇಳಿದ್ದಾರೆ ಅವರು. CS ಇಲ್ಲಿ ಬಿಲ್ ಸರಿಯಾಗಿ ಮಾಡಲ್ಲ ಅನ್ನೋದನ್ನು. ಅದಕ್ಕೆ ಇವತ್ತು ಮಾತಾಡ್ತೀವಿ ಅದನ್ನು. ಹಾಂ, ಯಾರು ಏನಂತ ಅಲ್ಲ, ಅವರೇ ಸಾಕ್ಷ್ಯ ಕೊಡ್ತಾರಲ್ಲ, ಅವ್ರ ಸರ್ಕಾರದ ಬಗ್ಗೆ ಅವರೇ ಸಾಕ್ಷ್ಯ ಕೊಡ್ತಾರೆ. ಈಗ ಇವರೇ ಅಲ್ಲ, BR ಪಾಟೀಲ್ ಕೊಟ್ಟಿದ್ದಾರೆ, ಗೋಪಾಲ್ ಕೃಷ್ಣ ಕೊಟ್ಟಿದ್ದಾರೆ, ಮತ್ತು ಇನ್ನೊಬ್ಬರು ರಾಜು ಕಾಗೆ ಕೊಟ್ಟಿದ್ದಾರೆ. ಒಬ್ಬರೊಬ್ಬರು ಕೊಡ್ತಾವ್ರೆ. ಇದು ದಿವಾಳಿ ಆಗಿದೆ, ಬೇಗ ಇದನ್ನು ಡಿಸಾಲ್ವ್ ಮಾಡಿ. JJM ಕಾಂಟ್ರಾಕ್ಟರಿಂದ ಮನವಿ ಕೊಡೋಕೆ ಬಂದಿದ್ದೀವಿ. ಇದು ಮ್ಯಾಟ್ರ್ ಏನು ಅಂದರೆ 22ನೇ ಇಸ್ವಿಯಲ್ಲಿ ಇದು ಸ್ಕೀಮ್ ಸ್ಟಾರ್ಟ್ ಆಯಿತು. ಈ ಸ್ಕೀಮ್ ಸ್ಟಾರ್ಟ್ ಆದಮೇಲೆ ಟೆಂಡ್ರು ಪ್ರೋಸೆಸ್ ಅದು ಇದು ಅಂತ ಹೇಳಿ ಟೆಂಡ್ರ್ ಆಯಿತು. ಟೆಂಡ್ರ್ ಆದಮೇಲೆ ಟೆಂಡ್ರು ನಮಗೆ ಏನು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ಟೆಂಡ್ರ್ ಆಗಿ ಡೇಟ್ ಕೊಡ್ತಾರೆ, ಸೈನ್ ಹಾಕಿರೋದು. ಬಟ್ಟು ಅಗ್ರಿಮೆಂಟ್ ಆರ್ಡ್ರ್ ಕೊಡೋದು 6 ತಿಂಗಳು ಲೇಟ್ ಆಗಿದೆ. 1 2 ಅಗ್ರಿಮೆಂಟ್ ಕೊಟ್ಟಾದಮೇಲೆ ಸಿಪೆಟ್ ಟೆಸ್ಟ್ ಅಂತ ಒಂದು ಸೆಂಟ್ರಲ್ ಟೀಮಿಂದ ಪೈಪ್ ಟೆಸ್ಟ್ ಬರ್ತದೆ. ಅದ್ರ ರಿಸಲ್ಟ್ ಬರೋಕ್ಕೆ 6 ತಿಂಗಳಾಗುತ್ತೆ. 3ನೇದು ಬೋರ್ವೆಲ್ ಪಾಯಿಂಟ್ ಬೇಕಾಗ್ತದೆ. ಬೋರ್ವೆಲ್ ಪಾಯಿಂಟ್ ಕೊರೆಯೋಕ್ಕೆ ಒಬ್ಬರೇ ಜಿಯಾಲಜಿಸ್ಟ್ ಇರೋ ಡಿಸ್ಟಿಕಲ್ಲಿ, ಅವ್ರು ಬರೋವರೆಗೂ ಅದೊಂದು 3 ತಿಂಗಳು ಟೈಮ್ ಆಗ್ತದೆ. ಇದ್ರ ಮಧ್ಯೆ 2 ಎಲೆಕ್ಷನ್ ಬಂತು, ಒಂದು MLA ಎಲೆಕ್ಷನು, ಒಂದು MP ಎಲೆಕ್ಷನ್ನು. ಇದೆಲ್ಲ ಟೋಟಲ್ ಸೇರಿ ಒಂದು 300-400 ದಿನ ಲೇಟ್ ಆಗಿದೆ. ಆಮೇಲೆ ಓವರ್ ಟ್ಯಾಂಕಿಗೆ ಜಾಗ ಅಲ್ಲೋದ್ರೆ ಸೈಟ್ ಹ್ಯಾಂಡ್ ಓವರ್ ಆಗಿರಲ್ಲ. PDO ಏನು ಮಾಡ್ತಾರೆ, ಗೋಮಾಳ ಜಾಗ ತೋರಿಸ್ತಾನೆ, ಅಲ್ಲೊಬ್ಬ ರೈತ ಬರ್ತಾನೆ, ಇದು ನನ್ನ ಜಾಗ ಅಂತ ಹೇಳ್ತಾನೆ. ಆಮೇಲೆ ವಾಟರ್ಮನ್ ಬರ್ತಾನೆ, ಇಲ್ಲಾಗಬೇಡ ಅಲ್ಲಾಗಬೇಡ ಅಂತಾನೆ. ಇದು ಇಲ್ಲ ಬಿಲ್ಗಳು ಇದು 80% ಬಿಲ್ ಕೊಟ್ಟಿರಲ್ಲ. ಇಡೀ ಸ್ಟೇಟಲ್ಲೇ ಇಲ್ಲ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್, ಅದರಲ್ಲೇ 10% ಇದ್ದಾರೆ, ಅದನ್ನು ರಿಲೀಸ್ ಮಾಡಬೇಕು. ಇದುವರೆಗೂ ಫೈನಲ್ ಬಿಲ್ ಡಿಸ್ಟಿಕಲ್ಲೇ ಆಗಿಲ್ಲ. ಹಂಗಾರೆ ಯಾರೂ ಮಾಡೇ ಇಲ್ವಾ ಕಾಂಟ್ರಾಕ್ಟ್ರು? ಯಾವುದು ಸಕ್ಸಸ್ ಆಗಿಲ್ಲ. ಸ್ಕೀಮ್ ನೋಡೋರು ಪೇಪರಲ್ಲಿ 80% ಸಕ್ಸಸ್, ತುಮಕೂರು ಡಿಸ್ಟಿಕ್ 80% ಸಕ್ಸಸ್ ಅಂತ ಬರ್ತಾ ಇದೆ. ಎಲ್ಲಿದೆ ಸಕ್ಸಸ್ಸು? ಫೈನಲ್ ಬಿಲ್ ಆಗಿದೆಯಾ? ಅದಕ್ಕೋಸ್ಕರ ನಾವು ಅಲ್ಲಲ್ಲ ಯಶಸ್ವಿ ಆಗಿದ್ರು ನಮಗೆ ಕಾಂಟ್ರಾಕ್ಟ್ರಿಗೆ ಯಶಸ್ವಿ ಆಗಿಲ್ಲ. ರಾಧೇಶ್ಯಾಮ್ ಅಂತ, ನಾನು ತುಮಕೂರು ಮಧುಗಿರಿ ತಾಲೂಕು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟು.